शंकराचार्य की श्री ब्रह्मानंद भारती सद्गुरु महाराज की ओम स्वस्ति नो सद्गुरु महाराज की रथेष्ठाः सभेजो युवास्य यजमानस्य वेदो जायतान् निकामे निकामेनः पर्जन्यो वर्षतु फलिन्यो न ओषधयः पच्यन्तान् योगक्षेमो नः कल्पताम् हरिः ओम् वंदे गुरु परंपरा ಶ್ರೀ ಮಾರುತಿ ಸಚ್ಚಿದಾನಂದ ಆಶ್ರಮ ಸಪರಿವಾರ ಶ್ರೀ ಲಕ್ಷ್ಮೀ ನರಸಿಂಹದೇವರ ವಿಷ್ಣು ಪಂಚಾಯತನ ಕ್ಷೇತ್ರ ವಿದ್ಯಾನಗರ ಹಾಸನ ರಸ್ತೆ ಅರಸೀಕೆರೆ. ಶ್ರೀ ಕ್ಷೇತ್ರಕ್ಕೆ ಶ್ರೀ ಎಡತರೆ ಯೋಗಾನಂದೇಶ್ವರ ಸರಸ್ವತಿ ಮಠದ ಮಠಾಧೀಶ್ವರರಾದ ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರು ವಿಜಯ ಮಾಡಿಸುತ್ತಿರುವ ಶುಭ ಸಂದರ್ಭದಲ್ಲಿ ಗುರು ಸನ್ನಿಧಾನಗಳವರ ಚರಣಾರವಿಂದಗಳಲ್ಲಿ ಗುರು ಬಾಂಧವರು जायतावास्मिन् राष्ट्रे राजन्य इषव्यः शूरो महारथो जायतान् दोग्ध्रे धेनुर्वोढा नड्वानाशः सप्तिः पुरन्धिर्योषाजिष्णो रथेष्ठाः सभेजो युवास्य यजमानस्य वेदो जायतान् निकामे निकामेनः पर्जन्यो वर्षतु फलिन्यो न ओषधयः पच्यन्तान् योगक्षेमो नः कल्पताम् हरिः ओम् ಹಾಗಾಗಿ ಶಂಕರಾಚಾರ್ಯರು ನಾವು ಈಶ್ವರನ ಒಂದು ಅವತಾರವೇ ಅಂತ ಹೇಳೋದ್ರಿಂದ ಆ ರೀತಿ ಹೇಳ್ತಾರೆ ಅಂತ ನನ್ನ ಭಾವನೆ. ಆಗಲಿ. ಎಲ್ಲರ ಪರವಾಗಿ ಅವರು ಹೇಳೋದು ಅಂತಲೇ ಅಥವಾ ನೀವು ಹೇಳ್ತೀರಾ ಉಳಿದವರು ಕೂಡ? ಮಧ್ಯಾಹ್ನ ಅದರಿಂದ ಎಲ್ಲರೂ ಹೇಳ್ತಾ ಕೂತ್ರೆ ತಡ ಆಗುತ್ತೆ ಅಂತ ಹೇಳಿ ಎಲ್ಲರ ಪರವಾಗಿ ಅವರು ಹೇಳಲಿ ಅಂತೇಳಿ ಹೇಳ್ತಾರೆ ಅಂತ ನಾನು ಹೇಳಿದ್ದೇನೆ. ಅದನ್ನು ಕೊನೆಗೆ ಉಲ್ಲೇಖ ಮಾಡ್ತೇನೆ. ಶ್ರೀಕೃಷ್ಣ ಒಂದು ಮಾತನ್ನು ಅರ್ಜುನನಿಗೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನಮಗಿಷ್ಟ ಆಗಲಿಲ್ಲ ಅಥವಾ ನಮ್ಗೆ ಕಷ್ಟ ಆಗ್ತಾ ಇದೆ, ಇತ್ಯಾದಿ ಕಾರಣಗಳಿಗೆ ನಾವು ನಮ್ಮ ಕರ್ತವ್ಯವನ್ನು ಮಾಡೋದಿಲ್ಲ, ಕಾರ್ಯವನ್ನು ನಾವು ಮಾಡೋದಿಲ್ಲ ಅಂತ ಹೇಳೋದು ಮಾತ್ರ ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾಕೆ ಅಂತಂದರೆ ದುಃಖ ಪಡಬೇಡ, ಆದರೆ ನೀನು ಮಾಡಬೇಕಾದ ಕರ್ಮ ಇದೆಯಲ್ಲ, ಕರ್ತವ್ಯ ಇದೆಯಲ್ಲ, ಇದನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ, ಹಾಗೆ ಮಾಡಿಬಿಡು. ಏನು ನಿನಗೆ ತೊಂದರೆ ಇಲ್ಲ, ನೀನು ಅಪೇಕ್ಷೆ ಪಟ್ಟಂತಹ ಅದು ಸಿಗುತ್ತೆ, ನಿನಗೆ ಫಲ, ನೆಮ್ಮದಿ, ಸಂತೋಷ ಸಿಗುತ್ತೆ.
ಓ ಹೌದೇ, ಹಾಗಾದರೆ ನನಗೆ ಹೇಳು ಅಂತ ಕೇಳಿದ ಅರ್ಜುನ. ಪುಣ್ಯಕ್ಕೆ ಅವ ಕೇಳಿದ, ನಾವು ಅರ್ಜುನ ಹೇಳಿದ ಅಂತ ಕಥೆ ಹೇಳ್ತಾ ಸುಮ್ಮನೆ ಕೂತ್ಕೊಳ್ತೇವೆ ಅಷ್ಟೇ, ಅದರ ಮೇಲೆ ವಿಚಾರ ಮಾಡೋದಿಲ್ಲ. ಹಾಗಾಗ್ತಾ ಆಗ್ತಾ ನಮ್ಮ ಸಮಾಜ ಅಧೋಗತಿಗೆ ಹೋಯಿತು. ಮತ್ತೆ ಶಂಕರ ಭಗವತ್ಪಾದರು ಬಂದು ಕರ್ಮ ಮಾಡೋಣ, ಮಾಡಲೇಬೇಕು, ವೇದ ಹೇಳಿದಂಥದ್ದನ್ನು ನಾವು ಬಿಡುವಂಗಿಲ್ಲ, ಸಂದೇಹ ಇಲ್ಲ. ಅಷ್ಟೇ ಅಲ್ಲ, ನಾವು ಕರ್ಮವನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಅನುಭವ ಸಿದ್ಧವಾದದ್ದು. ಆದರೆ ಅದೇ ವೇದ ನಮಗೇನು ಹೇಳ್ತಾ ಇದೆ, ಅದೇ ಭಗವದ್ಗೀತೆ ಏನು ಹೇಳ್ತಾ ಇದೆ, ಆ ಕರ್ಮವನ್ನು ಮಾಡಬೇಕಾದರೆ ಅದನ್ನು ಮಾಡಬೇಕಾದಾಗ ಆಧ್ಯಾತ್ಮಿಕವಾದಂಥ ಒಂದು ವಿಶೇಷವಾದಂಥ ಅರಿವಿನೊಂದಿಗೆ ಮಾಡಿದ್ದೇ ಆದರೆ, ಅಯ್ಯೋ ಇದಂತೂ ನಮಗೆ ಶಬ್ದ ಅರ್ಥ ಆಗಲಿಲ್ವಲ್ಲ, ನಮಗೆ ತಲೆಗೆ ಹತ್ತಲೇ ಇಲ್ಲ ಅಂತ ನೀವು ಯೋಚನೆ ಮಾಡಬೇಡಿ. ಕೃಷ್ಣನೇ ಹೇಳ್ತಾನೆ, ಆಯಿತು ನಿನಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಬಿಟ್ಬಿಡೋದನ್ನು ಪಕ್ಕಕ್ಕೆ ತಳ್ಳು, ಆದರೆ ಮಾಡೋದನ್ನು ನಿಸ್ಪೃಹವಾಗಿ ಮಾಡುತ್ತೀಯ. ನಿಸ್ಪೃಹ ಅಂದರೆ ಎಂಥದ್ದು ಕೃಷ್ಣ ಅಂದರೆ ಏನಿಲ್ಲ, ನೀನು ಯಾವುದೇ ಅಪೇಕ್ಷೆ ಇಲ್ಲ, ನನ್ನ ಮಾಡೋದು ನನ್ನ ಕರ್ತವ್ಯ, ನನ್ನ ಕಲ್ಮಶಗಳು ಕೊಳೆಗಳು ಅದೆಲ್ಲ ಮನಸ್ಸಿನ ಮಾಲಿನ್ಯ ಅದು ದೂರ ಆಗಬೇಕಷ್ಟೇ, ಅದಕ್ಕೋಸ್ಕರ ನಾ ಮಾಡ್ತೇನೆ ಅಂತ ಮಾಡ್ತೀಯ, ನಿನಗೆ ಅದೇ ಸಿಗುತ್ತೆ ಫಲ ಅಂತ ಹೇಳಿದ. ಆ ಕಾರಣದಿಂದ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಶ್ರೀ ಶಂಕರ ಭಗವತ್ಪಾದರು ಸಮಸ್ತ ಸಮಾಜಕ್ಕೆ ಕಾರ್ಯವನ್ನು ಮಾಡೋಣ, ಕರ್ಮವನ್ನು ಮಾಡೋಣ, ಆದರೆ ಅದರ ಹಿಂದೆ ಈ ಒಂದು ಅರಿವಿನಿಂದ ಈ ಒಂದು ತಿಳುವಳಿಕೆ ಫಲ ಸಿಕ್ಕೇ ಸಿಗುತ್ತೆ. ಮಾರುತಿ ಸಚ್ಚಿದಾನಂದ ಆಶ್ರಮದ ಶ್ರೀಮಾನ್ ಸತೀಶ್ ಶರ್ಮಾಜಿಯವರು ಇಲ್ಲಿ ಅವರವರ ಒಂದು ಭಕ್ತಿ, ಕರ್ತವ್ಯ ಇದೆಲ್ಲವನ್ನು ಮಾಡುವಂತೆ ತಾನು ಎಲ್ಲ ಕಡೆ ಸಂಚಾರ ಮಾಡ್ತಾ ಅಂಥ ಜಾಗೃತಿಯನ್ನು ಉಂಟು ಮಾಡ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ. ನಾನು ಕಳೆದ ಬಾರಿ ಬೆಂಗಳೂರಿನಲ್ಲಿ ಚಾತುರ್ಮಾಸ ಮಾಡ್ತಾ ಇರುವಾಗ ಬಂದಿದ್ದರು, ನನಗೆ ಕರೆದಿದ್ದರು, ಆಹ್ವಾನವನ್ನು ಮಾಡಿದ್ದರು. ಆದರೆ ನಾನು ಆಗಲೇ ಸಾಕಷ್ಟು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಕಲ್ಯಾಣ ವೃಷ್ಟಿಸ್ತವ ಅಭಿಯಾನದ ಒಂದು ಸಮರ್ಪಣಾ ಕಾರ್ಯಕ್ರಮ, ಇವೇ ಮೊದಲಾದ ಕರ್ತವ್ಯಗಳಿದ್ದರಿಂದ ನನಗೆ ಬರೋದಕ್ಕಾಗೋದಿಲ್ಲ ಅಂತಂದೆ. ಅದಾದ ಮೇಲೆ ಬಿಡಲಿಲ್ಲ. ಮೊನ್ನೆ ಮತ್ತೆ ಮಠಕ್ಕೆ ಬಂದು ವೈಶಾಖ ಮಾಸದಲ್ಲಿ ಬನ್ನಿ ಅಂದರು. ಪುಣ್ಯಕ್ಕೆ ನಾನು ವೈಶಾಖ ಮಾಸದಲ್ಲಿ ಕಾರಟಿಲಿರ್ತೇನೆ, ಹಾಗೆ ಆಗೋದಿಲ್ಲ ಅಂತಂದೆ. ಹಾಗಾದರೆ ಫಾಲ್ಗುಣ ಪೂರ್ಣಿಮೆಗೆ ಬನ್ನಿ ಅಂದರು. ಫಾಲ್ಗುಣ ಪೂರ್ಣಿಮೆ ನಾಳೆ, ಅದು ನನಗೆ ದೀಕ್ಷಾ ವಿಸರ್ಜನೆ ಎಲ್ಲ ನಾಳೆ ಇರೋದು, ಆಮೇಲೆ ಚಕ್ರಾರ್ಚನೆ ಇದೆಲ್ಲ ಆಗಬೇಕು. ಹಾಗೆ ಅದು ಅಂತೂ ಒಟ್ಟಿನಲ್ಲಿ ಇವರು ಬಿಡೋದಿಲ್ಲ ಅನ್ನೋದು ಸ್ಪಷ್ಟ ಆಯಿತು. ಸರಿ, ಇನ್ನೊಂದು ವಾರ ಮುಂದಕ್ಕೆ ದಾಟಿತು ಅಂತಂದರೆ ಮತ್ತೆ ನಾನೊಂದು 2.5 ತಿಂಗಳು ಭಗವತ್ಪಾದರ ಒಂದು ಡಾಕ್ಯುಮೆಂಟೇಷನ್ ಮಾಡೋದಕ್ಕೋಸ್ಕರ ಮತ್ತು ಹಾಗೆ ಬಂದರು. ಆಯಿತು ಅಂತ ಹೇಳಿ ಒಪ್ಕೊಂಡು ಬಂದು ನಾನು ಒಪ್ಕೊಂಡಿದ್ದೇನೆ, ನಾಳೆ ಹೇಳ್ತೇನೆ ಅಂತೇಳಿ. ಹಾಗೆ ಮರುದಿವಸ ಆಮೇಲೆ ವಿಚಾರ ಮಾಡಿ ಇಲ್ಲ ಬರ್ತೇವೆ ಅಂತ ಹೇಳು ಅಂತ ಹೇಳಿದೆ. ಹಾಗೆ ನಾನು ಸಂತೋಷದಿಂದ ಬಂದಿದ್ದೇನೆ. ಇಲ್ಲಿಯ ವಾತಾವರಣ ಇದನ್ನು ನೋಡಿ ಸಂತೋಷವಾಗಿದೆ. ಮತ್ತು ಅತ್ಯಂತ ಪರಿಶ್ರಮಪಟ್ಟು ಆಸ್ತಿಕರ ಸಹಾಯದಿಂದ ಲಕ್ಷ್ಮೀ ನರಸಿಂಹನೇ ಮೊದಲಾದಂಥ ಎಲ್ಲ ದೇವತೆಗಳ ಒಂದು ಪ್ರತಿಷ್ಠೆ ಇತ್ಯಾದಿಗಳನ್ನು ಮಾಡಿಸಿದ್ದಾರೆ. ವಿಶೇಷವಾಗಿ ಅರಸೀಕೆರೆಯ ನಮ್ಮ ಸುತ್ತಮುತ್ತಲಿನ ಎಲ್ಲ ಆಸ್ತಿಕರಿಗೂ ಕೂಡ ಒಂದು ಶ್ರದ್ಧಾ ಕೇಂದ್ರ ಇದಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಸಮಸ್ತ ರಾಜ್ಯದಿಂದಲೂ ಕೂಡ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲ ಅದನ್ನು ಬಗ್ಗೆ ಹೇಳ್ತಾರೆ ಅವಶ್ಯವಾಗಿ. ಹಾಗೆ ಎಲ್ಲರಿಗೂ ಕೂಡ ಒಂದು ಆಧ್ಯಾತ್ಮದ ಬೆಳಕಿನ ಜೊತೆಗೆ ಒಂದು ವಿಶೇಷವಾದಂಥ ಉಪದೇಶ ಅದು ಇಲ್ಲಿಂದ ದೊರಕುವಂತೆ ಅವರು ಮುಂದಕ್ಕೆ ಮಾಡ್ತಾರೆ ಅಂತ ನನ್ನ ವಿಶೇಷವಾದ ನಂಬಿಕೆ. ಆ ದೃಷ್ಟಿಯಿಂದ ನಮ್ಮ ಆರಾಧನೆಯವರು ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಲಿ. ಈ ಮಾರುತಿ ಸಚ್ಚಿದಾನಂದ ಆಶ್ರಮ ಶೀಘ್ರವಾಗಿ ಕಾಣಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ. ಮತ್ತು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಈ ಮಠ ಮಧ್ಯಾಹ್ನ ನಮ್ಮ ಅರಸೀಕೆರೆಯ ಗಣ್ಯರೆಲ್ಲ ಬಂದಿದ್ದಾರೆ, ಮಾತೆಯರು ಬಂದಿದ್ದಾರೆ. ನಿಮಗೂ ಕೂಡ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣೆಗಳನ್ನು ಹೇಳ್ತೇನೆ. ಎಲ್ಲವೂ ಸಂತೋಷ ಆಗಿದೆ, ಅದರಲ್ಲಿ 2 ಮಾತಿಲ್ಲ.
ಸಾಲಲ್ಲಿ ಬನ್ನಿ 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 ಸಾಲ ಹಾಕ್ಬಂದು ಒಬ್ಬರಿಂದ ಒಬ್ಬರು ಬನ್ನಿ ಹೆಸರೇನು ನಾಗೇಶ್ವರ ಶಂಕರ ಸೇವಾ ಸಮಿತಿ ಪರವಾಗಿ ಚಾಚಡಿ ನೋಡಿ ಕನಕಟ್ಟೆ ಅನುಗ್ರಹ ಆ ಕಡೆ ಆಯ್ತು ಇಲ್ಲಿಂದ 28 ಕಿಲೋಮೀಟರ್ ಕನಕಟ್ಟೆ ಆಶ್ರಮ ಅಲ್ಲಿ ಆಶ್ರಮ ಆ ಸನ್ನಿಧಾನ ಒಂದಿದೆ ಅನುಗ್ರಹ ಮಾಡಿ ವೆಂಕಟೇಶ್ವರ ಪೂಜೆ ನಾನು ಬಂದಿದ್ದೇನೆ. ಹೌದು ಇಲ್ಲ ದಾರಿಯಲ್ಲಿ ಹೋದೆ. ಹೌದು ಛಾಯಾ ಹೊಸದುರ್ಗ ಮತ್ತೆ ದತ್ತಾತ್ರಿ ಇದ್ದಾರೆ ಆಶೀರ್ವಾದ ಬರಬೇಕು ಆಮೇಲೆ